ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ವಿಷಯದ ಸಮಮಿತಿ ಮತ್ತು ವಿನ್ಯಾಸಗಳು ಅಧ್ಯಾಯ 16 ಅಭ್ಯಾಸ 16.2 ಚರ್ಚಿಸಲಿದ್ದೇನೆ. ಅಭ್ಯಾಸ 16.2 ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಸ್ವಲ್ಪ ಮಾಹಿತಿಯನ್ನು ನೋಡಿ. ಭಾಗಾಕಾರದಲ್ಲಿ ವಿನ್ಯಾಸಗಳು. ಕೆಳಗಿನ ಉದಾಹರಣೆಗಳನ್ನ ಗಮನಿಸಿ. 2, 4, 6, 8, 20ರವರೆಗೂ ಬರ್ಕೊಂಡ್ರ ಅಂದ್ರೆ ಕ್ರಮಾನುಗತ 2 ಅದಾವು. 2, 4, 6 ಹಿಂಗ ಇವನ್ನೆಲ್ಲ 2ರಿಂದ ಭಾಗಿಸ್ಕೊಂತ ಹೋಗ್ತಾ ಇದಾರ. ಇಲ್ಲಿ ನೋಡ್ರಿ 1, 2, 3, 4, 5, 6, 7, 8, 9, 10 ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಬಂದವು. ಇದನ್ನ ಹೇಳ್ತಾರಲ್ಲ, ಕ್ರಮಾನುಗತ ಸಮಸಂಖ್ಯೆಗಳನ್ನ 2ರಿಂದ ಭಾಗಿಸಿದಾಗ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನ ಪಡೆಯುತ್ತೇವೆ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ನ್ಯಾಚುರಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ 1, 2, 3, 4, 5, 6, 7, 8, 9 ಅಂಡ್ ಸೋ ಆನ್. ಈ ರೀತಿ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಬರಿತೀವಿ. ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತಾರೆ ಇದಕ್ಕ. ಈ ರೀತಿ ಸ್ವಾಭಾವಿಕ ಸಂಖ್ಯೆಗಳು ಬರೀತಾವ. ಅಂದ್ರೆ ಕ್ರಮಾನುಗತ ಸಮ ಸಂಖ್ಯೆಗಳನ್ನ 2ರಿಂದ ಭಾಗಿಸಿದಾಗ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನ ಪಡೆಯುತ್ತೇವೆ. ಅದೇ ರೀತಿ 4 ನೋಡಿ, ಕ್ರಮಾನುಗತ 4ಗಳನ್ನ 4, 8, 12, 16, 32, 36, 40 ಇವುಗಳನ್ನ ಸ್ವಾಭಾವಿಕ ಸಂಖ್ಯೆಗಳಿಂದ ಭಾಗಿಸಿದಾಗ ಭಾಗಲಬ್ಧ 4 ಬರುತ್ತದೆ. ನೋಡ್ರಿ, ಒಂದು ಉದಾಹರಣೆ ತಗೊಂತೀನಿ. 8ಅನ್ನ 4ರಿಂದ ಭಾಗಿಸಿದಾಗ 8 2 8ಅನ್ನ 2ರಿಂದ ಭಾಗಿಸ್ಬೇಕು. 8ಅನ್ನ 2ರಿಂದ ಭಾಗಿಸ್ಬೇಕು. 4 2 4 8 2 4 8 ಹೌದಾ. ಈಗ 12ಅನ್ನು ತಗೊಂಡು ಎಷ್ಟರಿಂದ ಇಲ್ಲಿ 2ರಿಂದ ಭಾಗಿಸೈತಿ, 3ರಿಂದ ಭಾಗಿಸಿದ್ರ 3 4 12 0 0. ಈ ರೀತಿ ಏನಾಗತ್ತ, 4ರ ಗುಣಕವನ್ನ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು 4 ಆಗಿರುತ್ತದೆ. ಈಗ ನೋಡಿ, ನೆಕ್ಸ್ಟ್ ಉದಾಹರಣೆ 3 ನೋಡಿ. 9ರ ಗುಣಕಗಳನ್ನ ಸ್ವಾಭಾವಿಕ ಸಂಖ್ಯೆಗಳಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ 9 ಆಗಿರುತ್ತದೆ. ಈಗ 18 ತಗೋರಿ. 18ಅನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಇದ ಕರಿ ಬರುತ್ತ? ಒಂದನೇದ್ದು ಗೊತ್ತೈತಿ. 2ನೇದ್ದು 18ಅನ್ನ 2ರಿಂದ ಸ್ವಾಭಾವಿಕ ಸಂಖ್ಯೆ 2ರಿಂದ ಭಾಗಿಸ್ತಾ ಇದ್ದೀನಿ. 2 9 18 ನೋಡಿ. 0 0 0 0 0. ನೆಕ್ಸ್ಟ್ ಇನ್ನೊಂದು 27ಅನ್ನು ತಗೊಳ್ಳಿ. ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆ 3 3 9 27 ನೋಡಿ. 9 ಬಂತು. ಇಲ್ಲೇನು 9 ಬಂತು. ಅಂದ್ರ ಕ್ರಮಾನುಗತ 9ರ ಗುಣಕಗಳನ್ನ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳಿಂದ ಭಾಗಿಸಿದಾಗ ಭಾಗಲಬ್ಧ 9 ಬರುತ್ತದೆ. ಇದು ಹಂಗ ಹೇಳ್ಬಿಡ್ತೀನಿ. ಭಾಜಕ ಭಾಜ್ಯ ಭಾಜಕ ಭಾಜ್ಯ ಭಾಗಲಬ್ಧ ಭಾಗಲಬ್ಧ ಶೇಷ ಶೇಷ. ನೀವೀಗಾಗ್ಲೇ ಇದನ್ನ ನೋಡಿದಿರಿ, ನಿಮ್ಗಿದು ಗೊತ್ತು. ಆಗ ಸ್ವಲ್ಪ ರಿಕಾಲ್ ಮಾಡಿದೀನಿ. ಈಗ ನೋಡಿ, ಅಭ್ಯಾಸ 16.2. 4ಅನ್ನ 2ರಿಂದ ಭಾಗಿಸಿದಾಗ 2 ಬರುತ್ತಾ ನೋಡಿದ್ವಿ ಮೇಲ್ಗಡೆ. 6ಅನ್ನ 3ರಿಂದ ಭಾಗಿಸಿದಾಗ 2 ಬರುತ್ತಾ.
ಎಂಟನ್ನ 4ರಿಂದ ಭಾಗಿಸಿದಾಗ 2 ಬರುತ್ತ. 10ನ್ನ 5ರಿಂದ ಭಾಗಿಸಿದಾಗ 2 ಬರುತ್ತ. 12ನ್ನ 6ರಿಂದ ಭಾಗಿಸಿದಾಗ 2 ಬರುತ್ತ. ನೋಡಿ ಈಗ 9ನ್ನ ಎಷ್ಟರಿಂದ ಭಾಗಿಸಿದಾಗ 9 ಬರುತ್ತ? 1ರಿಂದ. ಮೇಲ್ಗಡೆ ನೋಡಿವಿ. 9ನ್ನ ಎಷ್ಟರಿಂದ ಭಾಗಿಸಿದಾಗ 18ನ್ನ ಎಷ್ಟರಿಂದ ಭಾಗಿಸಿದಾಗ 9 ಬರುತ್ತ? 2ರಿಂದ. ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳಿವು. 4ರಿಂದ. 45ನ್ನ 5ರಿಂದ ಭಾಗಿಸಿದಾಗ 9 ಬರುತ್ತ ಅಂತ. ಮುಂದಿನ ಸಂಖ್ಯೆ ನೋಡ್ರಿ. 10ನ್ನ ಎಷ್ಟರಿಂದ ಭಾಗಿಸಿದಾಗ 10 ಬರುತ್ತ? 10ನ್ನ 1ರಿಂದ ಭಾಗಿಸಿದಾಗ 10 ಬರುತ್ತ? 20ನ್ನ ಎಷ್ಟರಿಂದ ಭಾಗಿಸಿದಾಗ 10 ಬರುತ್ತ ಅಂತಂದ್ರ 2ರಿಂದ. ಇದು 3 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು. 50ನ್ನ ಎಷ್ಟರಿಂದ ಭಾಗಿಸಿದಾಗ 10 ಬರುತ್ತ? 50ನ್ನ 5ರಿಂದ ಭಾಗಿಸಿದಾಗ 10 ಬರುತ್ತ. ನೋಡ್ರಿ 4ನೇದ್ದು 1 × 9 ಅಂದ್ರ 9. ಭಾಗಾಕಾರ ಎಷ್ಟು ಮಾಡಿದ್ರ ನಮ್ಗೆ ಉತ್ತರ 1 ಬರುತ್ತ ಅಂದ್ರ 9. 9 ಭಾಗಾಕಾರ 9 ಅಂದ್ರ ಉತ್ತರ 1. 2 9 18. 18ನ್ನ ಎಷ್ಟರಿಂದ ಭಾಗಿಸಿದಾಗ 2 ಬರುತ್ತ? 9ರಿಂದ ಭಾಗಿಸಿದಾಗ 2 ಬರುತ್ತ. ನೆಕ್ಸ್ಟ್ 27 ಎಷ್ಟರಿಂದ ಭಾಗಿಸಿದಾಗ 3 ಬರುತ್ತ? 9ರಿಂದ. ಇದು 4 9 30. 4 9 36. ಎಷ್ಟರಿಂದ ಭಾಗಿಸಿದಾಗ 4 ಬರುತ್ತ ಅಂತಂದ್ರ 9ರಿಂದ. 5 9 45. 45ನ್ನ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ 5 ಬರುತ್ತ? 9ರಿಂದ ಭಾಗಿಸಿದಾಗ 5 ಬರುತ್ತ. ಇದಿಷ್ಟು ಈ ಅಭ್ಯಾಸ.